ಇವತ್ತು ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣೆ ನಡೀತಿದ್ದು ಇಲ್ಲಿರೋ ಎಲ್ಲಾ ಮಕ್ಕಳಿಗೂ ಕೂಡ ಇದೊಂದು ಹೊಸ ಅನುಭವ. ಹಾಗೆ ನಾವು ಸ್ಕೂಲಲ್ಲಿ ಹಾಕಿರೋ ತರ ಇಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ. ಅಂದ್ರೆ ಹೊಸದಾಗಿ ಎಲ್ಲರಿಗೂ ಸ್ನಾಕ್ಸ್ ಆಗಿರ್ಬೋದು ಅಥವಾ ಎಲ್ಲರಿಗೂ ಪ್ರಾಪರ್ ಚುನಾವಣೆ ಹೇಗೆ ನಡೆಯುತ್ತೋ ಅದೇ ರೀತಿ ಇಲ್ಲಿ ಟೀಚರ್ಸ್ ಲೆಕ್ಚರರ್ಸ್ ಗಳು ಕೂಡ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಎಲ್ಲಾ ಮಕ್ಕಳಿಗೂ ಕೂಡ ಇದೊಂದು ಹೊಸದಾದ ಒಂದು ಏನ್ ಹೇಳ್ಬೋದು, ಹೊಸ ಒಂದು ಅನುಭವ ಕೂಡ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಲ್ಲಿ ಕ್ಯಾನ್ವಾಸ್ ಕೂಡ ಮಾಡ್ತಿರೋದ್ರಿಂದ ಎಲ್ಲರಿಗೂ ಎಲ್ಲಾ ಅಂದ್ರೆ ಎಲ್ಲಾ ಸ್ಟ್ರೀಮ್ಸ್ ಗಳಿಗೂ ಎಲ್ಲರ ಜೊತೆನೂ ಸೇರುವಂತ ಅವಕಾಶ ಇದಾಗಿದೆ. ಅಷ್ಟೇ ಅಲ್ಲದೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇದ್ಯಾವುದೂ ಸ್ಟ್ರೀಮ್ಸ್ ಗಳು ಬೇರೆ ಅಲ್ಲ, ನಾವು ಎಲ್ಲ ಒಂದೇ ಕಾಲೇಜ್ನವರು ಅಂತ ಹೇಳುವಂತ ಒಂದು ಅವಕಾಶ ಎಲ್ಲರಿಗೂ ಸಿಗ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಚುನಾವಣೆ ನಡೀತಿದ್ದು ನಮಗೆ ಇವಾಗ 17 ವರ್ಷ ಆಗಿರೋದ್ರಿಂದ ಮುಂದಿನ ವರ್ಷ ನಾವು 18ನೇ ವರ್ಷಕ್ಕೆ ಬರೋದ್ರಿಂದ ಹಾಗಾಗಿ ಅವಾಗ ನಮಗೆ ಯಾವ ತರ ಚುನಾವಣೆಯನ್ನ ಫೇಸ್ ಮಾಡ್ಬೇಕು, ನಮ್ಮ ಲೀಡರ್ಸ್ ಗಳನ್ನ ಯಾವ ತರ ಆಯ್ಕೆ ಮಾಡ್ಬೇಕು, ಇದನ್ನೆಲ್ಲ ಇವಾಗ ನಮಗೊಂಥರ ಅನುಭವ ತರ ಬರ್ತಾ ಇದೆ. ಹಾಗೆ ಎಲ್ಲಾ ಲೆಕ್ಚರರ್ಸ್ ಗಳು ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದು. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಲಾಸಸ್ ನ ಬಿಟ್ಟು ಕ್ಯಾನ್ವಾಸ್ ಗಳಿಗೆ ಹೋಗಿ ಅವರಿಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಬಿಟ್ಟು ಎಲ್ಲರಿಗೂ ಕೂಡ ಎಲ್ಲರನ್ನು ಪರಿಚಯ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಈ ತರ ಚುನಾವಣೆಯಿಂದ ನಮಗೆ ತುಂಬಾ ಸಾಕಷ್ಟು ಅನುಭವ ಹಾಗೆ ಎಷ್ಟೋ ವಿಷಯಗಳನ್ನ ಕಲೀಲಿಕ್ಕೆ ಸಿಗ್ತಾ ಇದೆ. ಸೊ ಇದನ್ನೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶ್ರಾವಣಿ DS, F ಸೆಕ್ಷನ್ ಸೈನ್ಸ್, ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು. ಮತದಾನದ ಪ್ರಕ್ರಿಯೆಗಳನ್ನ ಏನನ್ನ ಪಾಲಿಸಲಾಗುತ್ತೆ, ಹಾಗೆಯೇ ಮತ ಎಣಿಕೆಯ ಪ್ರಕ್ರಿಯೆಗಳನ್ನು ಪಾಲಿಸಲಾಗುತ್ತೆ. ಅದೇ ಮಾದರಿಯಲ್ಲಿ ನಾವು ನಮ್ಮೆಲ್ಲ ಉಪನ್ಯಾಸಕರ ಮತ್ತು ಸಿಬ್ಬಂದಿ ವರ್ಗದವರ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನದಿಂದಾಗಿ ಉತ್ಕೃಷ್ಟವಾಗಿ ಮಕ್ಕಳಲ್ಲಿ ಚುನಾವಣೆ ಮತ್ತು ಮತಾಧಿಕಾರದ ಬಗೆಗೆ ತಿಳುವಳಿಕೆ ಮತ್ತು ಅರಿವನ್ನುಂಟು ಮಾಡುವ ಸಲುವಾಗಿ ಜಾಗೃತಿ ಅಭಿಯಾನದ ಭಾಗವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಬಾಕ್ಸ್, ಬ್ಯಾಲೆಟ್ ಪೇಪರ್, ವೋಟಿಂಗ್ ಕಂಪಾರ್ಟ್ಮೆಂಟ್ ಮತ್ತೆ ಮತದಾರರ ಪಟ್ಟಿಯನ್ನ ನಮ್ಮ ಕಾಲೇಜಿನಲ್ಲಿಯೇ ಸಿದ್ಧಪಡಿಸಿಕೊಂಡು ಚುನಾವಣಾ ಪ್ರಕ್ರಿಯೆಗಳು ನಡೆಯುವ ಹಾಗೆ ಮತ್ತು ಚುನಾವಣೆಯ ಎಲ್ಲ ಹಂತದ ಪ್ರಕ್ರಿಯೆಗಳು ಯುವ ಮತದಾರರಿಗೆ ತಿಳಿಯುವಂತಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದಿತ್ತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆದ್ದರಿಂದಾಗಿ ನಮ್ಮ ಮಕ್ಕಳುಗಳೆಲ್ಲ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಳ ಖುಷಿಯಾಗಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ ತುಂಬ ಜೋಶ್ನಲ್ಲಿ ಆರಾಮವಾಗಿ ಬಂದು ಸರತಿ ಸಾಲಿನಲ್ಲಿ ಬಂದು ಮತ ಚಲಾವಣೆಯನ್ನು ಮಾಡ್ತಾರೆ. ಮತ ಚಲಾವಣೆ ಮಾಡಿರ್ತಕ್ಕಂಥ ಎಲ್ಲ ಮತದಾರರು, ಯುವ ಮತದಾರರು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸು ಆಮೇಲೆಗಡೆಗೆ ಎಣಿಕೆಯ ಟೇಬಲ್ ಹತ್ರಕ್ಕೆ ಬರಬೇಕು. ಕೆಳಗಡೆ ಆಡಿಟೋರಿಯಂನಲ್ಲಿ ಇರುತ್ತೆ. ನೀವು ಇಡೀ ಮತದಾನದ ಪ್ರಕ್ರಿಯೆಯನ್ನು ನಿಮ್ಮ ಅರಿವಿನ ಭಾಗವಾಗಿ, ಜಾಗೃತಿಯ ಭಾಗವಾಗಿ ಎಂಜಾಯ್ ಮಾಡಬೇಕು ಅಂತೇಳಿ ಕಾಲೇಜಿನ ಪ್ರಾಂಶುಪಾಲರಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಮತ ಓ ಮತದಾರ ಮೊದಲು ಹೆಸರು ನೋಂದಾಯಿಸು. ಓ ಮತದಾರ ನಾವೆಲ್ಲ ಸೇರಿ ಭಾರತ ಚುನಾವಣಾ ಆಯೋಗ ಮತ್ತು ಕರ್ನಾಟಕ ಚುನಾವಣಾ ಆಯೋಗ ಏನು ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇದೆ, ಆ ಪ್ರಕಾರವಾಗಿ ಚುನಾವಣೆಯ ಮತ್ತು ಮತಾಧಿಕಾರದ ಮೌಲ್ಯವನ್ನು ಅರಿತು ಮತ ಚಲಾಯಿಸೋಣ ಅಂತ ಹೇಳಿ ಈ ಮತದಾನದ ಪ್ರಕ್ರಿಯೆಗಳು ಸುಗಮವಾಗಿ ನಡೀಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ NCC ವಿದ್ಯಾರ್ಥಿಗಳನ್ನು ನಿಜವಾದ ಮತಗಟ್ಟೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಅತ್ಯಂತ ಅದೇ ಮಾದರಿಯಲ್ಲಿ ಅಧಿಕೃತವಾಗಿ ಚಾಲನೆ ನಡೆಸಿದರು. ನೀವು ಭವಿಷ್ಯವನ್ನು ತಿಳಿದಿರ್ತಾ ಇದ್ದಾರೆ. ಉಪಾಧ್ಯಕ್ಷ ಮತ ಪಟ್ಟಿಗೆಯನ್ನು ಈಗ ಓಪನ್ ಪಾತ್ರಗಳನ್ನ ಬಹಿರಂಗವಾಗಿ ಉಪಾಧ್ಯಕ್ಷ ಕಾರ್ಯದರ್ಶಿ ಸಮಾಜಗಳು ಅಭಿನಯಿಸುತ್ತವೆ. ನಾಲ್ಕು ಜನ ಸ್ಪರ್ಧಾಳುಗಳು ಸ್ಪರ್ಧೆ ಮಾಡಿದ್ದು ಅವರು ಗಳಿಸಿರ್ತಕ್ಕಂತಹ ಮತಗಳ ವಿವರ ಈ ರೀತಿ ಇದೆ. ರಕ್ಷಿತಾ HM 238 ಮತಗಳನ್ನು ಗಳಿಸಿರುತ್ತಾಳೆ. ವಿದ್ಯಾ 124 ಮತಗಳನ್ನು ಗಳಿಸಿರುತ್ತಾಳೆ. ಸುಜನಾ K 282 ಮತಗಳನ್ನು ವಿದ್ಯಾರ್ಥಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾಗಿ ಕುಮಾರಿ ಸುಜನಾ K
ಉತ್ತರಿಸ್ತಾರೆ